ಹಾಯ್ ಹೆಲೋ ನಮಸ್ಕಾರ. ನಿನ್ನೆ ಆಗಿರುವಂಥ ಈ ಒಂದು ಕ್ವಶನ್ ಪೇಪರು ಅಂದರೆ KPSC ಅವರು ಕಂಡಕ್ಟ್ ಮಾಡಿರುವಂಥ ಗ್ರೂಪ್ ಬಿ ಎಕ್ಸಾಮ್ಸ್ದು ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ತಾತ್ಕಾಲಿಕ ಉತ್ತರಗಳಾಗಿರ್ತವೆ. ಸೊ ನೆಕ್ಸ್ಟು ಕೀ ಆನ್ಸರ್ ಬಿಟ್ಟಾಗ ಫುಲ್ ಡೀಟೇಲ್ ಆಗಿ ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಅನಲೈಸ್ ಮಾಡ್ತೀನಿ. ಇಲ್ಲಿ ನೋಡಿ, ಸಾಮಾನ್ಯ ಪತ್ರಿಕೆ 1 ವಿಷಯ ಸಂಕೇತ ಬಂದ್ಬಿಟ್ಟು 608 ಅಂತ ಕೊಟ್ಟಿದ್ದಾರೆ. ಇದು ವರ್ಷನ್ ಕೋಡ್ ಬಂದ್ಬಿಟ್ಟು ಎ ವರ್ಷನ್ ಕೋಡ್ ಆಗುತ್ತೆ. KPSC ಗ್ರೂಪ್ ಬಿ ಎಕ್ಸಾಮ್ಸು ಬ್ಯಾಕ್ವರ್ಡ್ ಕ್ಲಾಸಸ್ಸು KPSC ಕಂಡಕ್ಟ್ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಭಾರತ ಸಂವಿಧಾನದಡಿಯಲ್ಲಿ ಕೆಳಗಿನ ಯಾವ ಹುದ್ದೆಯನ್ನು ಕೂಡ ಮಾಡಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಹುದ್ದೆಯನ್ನು ಭಾರತದ ಸಂವಿಧಾನದಡಿಯಲ್ಲಿ ಕೂಡ ಮಾಡಲಾಗಿಲ್ಲ ಅಂತ ಅಂದರೆ ಸೊ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು. ನೆಕ್ಸ್ಟ್ ಒನ್ನು ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಭಾಗ 4 ಮತ್ತು ಭಾಗ 3ರಲ್ಲಿ ಇದೆ. ನೆಕ್ಸ್ಟ್ ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಮತ್ತು ಭಾಗ 4A ರಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದರೆ ಆಪ್ಷನ್ 1 ಮತ್ತು 3 ಕರೆಕ್ಟ್ ಆಗಿದೆ. ಆಪ್ಷನ್ ಎ ಮತ್ತು ಸಿ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಆಪ್ಷನ್ ಎ ಮತ್ತು ಸಿ ರೈಟು. ನೋಡ್ಕೊಳ್ಳಿ ಪಾಸ್ ಮಾಡಿಕೊಂಡು. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರು. ಸೊ ಬೇಗ ಕ್ವಿಕ್ಕಾಗಿ ಹೇಳ್ತೀನಿ. ಇದೆಲ್ಲ ಕೂಡ ಸಂಭವನೀಯ ಕೀ ಆನ್ಸರ್ ಆಗಿರುತ್ತೆ. ಫೈನಲ್ ಆಗಿ KPSC ಅವರು ಯಾವಾಗ ಕೀ ಆನ್ಸರ್ ಬಿಡ್ತಾರೆ ಆವಾಗ ಇನ್ನೊಂದು ಸಲ ಡೀಟೇಲ್ ಆಗಿ ಅನಲೈಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಒಂದು 3ನೇ ಕ್ವಶನ್ಗೆ ರೈಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕರೆಕ್ಟ್ ಆಗಿದೆ. ಎ ಮತ್ತು ಸಿ 2 ಕೂಡ ಸರಿಯಾಗಿದೆ. ಬಿ ತಪ್ಪಾಗಿದೆ. ನೋಡ್ಕೊಳ್ಳಿ, ಎ ಮತ್ತು ಸಿ ಕರೆಕ್ಟ್. ನೆಕ್ಸ್ಟ್ ಒನ್ನು ನಮ್ಮ ಸಂವಿಧಾನದ 14ನೇ ಅನುಚ್ಛೇದವು ಅಂತ ಕೊಟ್ಟಿದ್ದಾರೆ. ಇದು 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟು? ನಮ್ಮ ಸಂವಿಧಾನದ 14ನೇ ಅನುಚ್ಛೇದವು ಏನು ಹೇಳುತ್ತೆ ಅಂತ ಅಂದರೆ ವರ್ಗೀಕರಣ ಮಾಡಲು ಅನುಮತಿಸುತ್ತದೆ, ಆದರೆ ಶಾಸನದ ವರ್ಗೀಕರಣ ಮಾಡಲು ಅನುಮತಿಸುವುದಿಲ್ಲ. ಇದಕ್ಕೆ ರೈಟ್ ಆನ್ಸರು ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ತಮ್ಮ ಮೀಸಲಾತಿಯ ಅನುಕೂಲಗಳನ್ನು ಪಡೆಯಬಹುದಾದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ರೈಟ್ ಆನ್ಸರು ಮೂಲದ ರಾಜ್ಯ ಅಂದರೆ ಮೂಲದ ರಾಜ್ಯದ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟು. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ವಿಶೇಷ ಬಹುಮತ ಮತ್ತು ರಾಜ್ಯಗಳ ಪೈಕಿ ಅರ್ಧ ರಾಜ್ಯಗಳ ಅನುಮೋದನೆಯೊಂದಿಗೆ ಈ ಕೆಳಕಂಡ ಯಾವೆಲ್ಲ ಅನುಚ್ಛೇದಗಳು ತಿದ್ದುಪಡಿಯಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಆಪ್ಷನ್ 4 ಇಸ್ ರೈಟು. ಅನುಚ್ಛೇದ 73, 162, 368 ಈ ಒಂದು ಅನುಚ್ಛೇದಗಳು ತಿದ್ದುಪಡಿಯಾಗುತ್ತವೆ. ಆಪ್ಷನ್ 4 ಇಸ್ ರೈಟ್. ನೆಕ್ಸ್ಟ್ ಒನ್ನು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಗಳಲ್ಲಿ ಯಾವುದೋ ಒಂದು ಹೇಳಿಕೆ ಸರಿಯಾಗಿದೆ ಅಂತ ನೋಡೋದಾದರೆ ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ರನ್ನು ನಾಮನಿರ್ದೇಶನ ಮಾಡಬಹುದು ಅನ್ನೋದು ಕರೆಕ್ಟ್ ಆಗಿದೆ. ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಸಂವಿಧಾನದ 105ನೇ ತಿದ್ದುಪಡಿಯು ಡ್ಯಾಶ್ ಅನ್ನು ಒದಗಿಸಿಕೊಡುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಗಳಲ್ಲಿ ಏನನ್ನು ಒದಗಿಸಿಕೊಡುತ್ತದೆ ಸಂವಿಧಾನದ 105ನೇ ತಿದ್ದುಪಡಿಯು ಅಂತ ಅಂದರೆ ಆಪ್ಷನ್ 1 ಇಸ್ ಕರೆಕ್ಟು. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನಾ ಅಧಿಕಾರವನ್ನು ಒದಗಿಸುತ್ತದೆ. ಆಪ್ಷನ್ 1 ಇಸ್ ರೈಟು. ಸಂವಿಧಾನದ 105ನೇ ತಿದ್ದುಪಡಿಯು ಈ ಒಂದು ಆಪ್ಷನ್ 1ನಲ್ಲಿ ಏನಿದೆ ಅದನ್ನು ರಾಜ್ಯಕ್ಕೆ ಪುನರ್ಸ್ಥಾಪನಾ ಅಧಿಕಾರವನ್ನು ಒದಗಿಸುತ್ತದೆ. ನೆಕ್ಸ್ಟ್ ಒನ್ನು ಭಾರತದ ಸಾದಿಲ್ವಾರು ನಿಧಿಯನ್ನು ಯಾರು ಸ್ಥಾಪಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ಭಾರತದ ಸಾದಿಲ್ವಾರು ನಿಧಿಯನ್ನು ಯಾರು ಸ್ಥಾಪಿಸುತ್ತಾರೆ ಅಂತ ಅಂದರೆ ಭಾರತದ ರಾಷ್ಟ್ರಪತಿಯವರು ಆಗ್ತಾರೆ. ಆಪ್ಷನ್ 4 ಇಸ್ ರೈಟ್. ಭಾರತದ ರಾಷ್ಟ್ರಪತಿಯವರು. ನೆಕ್ಸ್ಟ್ ಒನ್ನು ಅನುಚ್ಛೇದ 18ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದರೆ ಆಪ್ಷನ್ ಬಿ ಮತ್ತು ಸಿ ಕರೆಕ್ಟ್ ಆಗಿದೆ. ಬಿರುದಾಗಿ ಉಪಯೋಗಿಸಬಹುದಾದರೂ ರಾಜ್ಯವು ಮಿಲಿಟರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಪ್ರಶಸ್ತಿಗಳನ್ನು ನೀಡಲು ನಿರ್ಬಂಧವಿಲ್ಲ ಅನ್ನೋದು ಕರೆಕ್ಟ್ ಆಗಿದೆ. ಇಲ್ಲಿ ಸರಿಯಾದ ಹೇಳಿಕೆನ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟು ಭಾರತದ ಯಾವುದೇ ನಾಗರಿಕ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ ಅನ್ನೋದು ಇದಕ್ಕೆ ಕರೆಕ್ಟು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಮತ್ತು ಸಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ನಂಬರ್ 11ರಿಂದ ಕ್ವಶನ್ ನಂಬರು 27 ಅಂದರೆ 27ವರೆಗೂ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ನಾನು ಸ್ಕಿಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಡೀಟೇಲ್ ಆಗಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನೆಕ್ಸ್ಟು GK ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ ಇದೆ ಅದನ್ನು ನೋಡ್ಕೊಬರೋಣ ಬನ್ನಿ.
ನೋಡಿ ಇಲ್ಲಿ 27ವರೆಗೂ ಇಲ್ಲಿ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಇತ್ತು. ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ GK ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಸರೋವರದಲ್ಲಿ ಬೆಳಕಿನ ಭೇದಿಸುವಿಕೆ ವ್ಯಾಪ್ತಿಯನ್ನು ಮಾಪನ ಮಾಡಲು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸೆಚ್ಚಿ ಡಿಸ್ಕ್ ಆಗುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸೆಚ್ಚಿ ಡಿಸ್ಕ್ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟು. ನೆಕ್ಸ್ಟ್ ಒನ್ ನೋಡಿ, ಕೆಳಗಿನ ಯಾವುದನ್ನು ಭಾರತದಲ್ಲಿ ವಿನಾಶವಾಗಿರುವ ಪಕ್ಷಿ ಎಂಬುದಾಗಿ ನಂಬಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ವಿನಾಶವಾಗಿರುವ ಪಕ್ಷಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಅಂತ ನಂಬಲಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಪಿಂಕ್ ಹೆಡೆಡ್ ಬಾತುಕೋಳಿ ಆಗುತ್ತೆ. ಯಾವುದು ಅಂತ ಅಂದರೆ ಪಿಂಕ್ ಹೆಡೆಡ್ ಬಾತುಕೋಳಿ ಆಗುತ್ತೆ. ಆಪ್ಷನ್ 2 ಈಸ್ ರೈಟ್ ಇದಕ್ಕೆ. ನೆಕ್ಸ್ಟ್ ಒನ್ನು ನಿಕೋಬಾರ್ ಮೆಗಾಫೋರ್ಡ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವ ದೊಡ್ಡ ಪಕ್ಷಿಯಾಗಿದೆ. ಇದರ ಒಂದು ಅಪೂರ್ವ ಲಕ್ಷಣವೆಂದರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಕೋಬಾರಲ್ಲಿ ಆ ಒಂದು ದ್ವೀಪದಲ್ಲಿ ಕಂಡುಬರುವ ಇದೊಂದು ದೊಡ್ಡ ಪಕ್ಷಿ. ಆ ಒಂದು ಪಕ್ಷಿಯ ಅಪೂರ್ವ ಲಕ್ಷಣ ಏನು ಅಂತ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಕಡಲ ತೀರದ ಸಮೀಪದಲ್ಲಿ ದೊಡ್ಡದಾದ ದಿಣ್ಣೆಯಂತಹ ಗೂಡು ಕಟ್ಟಿರುತ್ತದೆ. ಯಾವುದು ಅಂತ ಅಂದರೆ ಸೊ ಈ ಒಂದು ದೊಡ್ಡ ಪಕ್ಷಿ ಅಂತ ಹೇಳಿದ್ನಲ್ಲ, ಅದರ ಒಂದು ಲಕ್ಷಣ ಏನು ಅಂತ ಅಂದರೆ ಕಡಲ ತೀರದ ಸಮೀಪದಲ್ಲಿ ದೊಡ್ಡದಾದ ದಿಣ್ಣೆಯಂತಹ ಗೂಡು ಕಟ್ಟಿರುತ್ತವೆ. ಆಪ್ಷನ್ 2 ಈಸ್ ಕರೆಕ್ಟ್. ಕೆಳಗಿನವುಗಳಲ್ಲಿ ಯಾವುದು ಆಕ್ರಮಣಶೀಲ ಪ್ರಭೇದವಾಗಿದೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಗಳಲ್ಲಿ ಯಾವುದು ಆಕ್ರಮಣಶೀಲ ಪ್ರಭೇದ ಅಂತ ಅಂದರೆ ಆಪ್ಷನ್ 1 ಆಗುತ್ತೆ. ವಾಟರ್ ಐಕೋರ್ನಿಯಾ ಕ್ರಾಸಿಪ್ಸ್ ಅನ್ನೋದು ಇದಕ್ಕೆ ರೈಟ್ ಆನ್ಸರು. ಕೆಳಗಿನ ಯಾವ ವ್ಯಕ್ತಿ ಪರಿಸರ ಕುರಿತಂತೆ ಭಾರತದ ಮೊದಲ ಸಿಟಿಜನ್ ರಿಪೋರ್ಟ್ನ ಚಾಲಕ ಶಕ್ತಿಯಾಗಿದ್ದರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅನಿಲ್ ಅಗರ್ವಾಲ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟು, ಅನಿಲ್ ಅಗರ್ವಾಲ್. ನೆಕ್ಸ್ಟ್ ಒನ್ನು, ಕೆಳಗಿನ ಯಾವ ಹಾವು ಗೂಡು ಕಟ್ಟಲು ಮತ್ತು ತನ್ನ ಮರಿಯ ರಕ್ಷಣೆಗೆ ಪ್ರಸಿದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಹಾವು ಅಂತ ಅಂದರೆ ಕಾಳಿಂಗ ಸರ್ಪ ಆಗುತ್ತೆ. ನೆಕ್ಸ್ಟ್ ನೋಡಿ, ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನು ಗೆಜೆಟ್ನಲ್ಲಿ ಪ್ರಕಟಿಸುವ ಪರಿಪಾಠ ಆರಂಭಿಸಿದ ದಿವಾನರು ಯಾರು ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆಗುತ್ತೆ, ರಂಗಚಾರ್ಲು ಅನ್ನೋದು. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ನು, ಯಾವ ವರ್ಷದಲ್ಲಿ ಮೊದಲ ಕ್ರಿಮಿನಲ್ ಬುಡಕಟ್ಟುಗಳ ಅಧಿನಿಯಮವನ್ನು ಬ್ರಿಟಿಷರು ಭಾರತದಲ್ಲಿ ಅಂಗೀಕರಿಸಿದರು ಅಂತ ಕೊಟ್ಟಿದ್ದಾರೆ. ಯಾವ ವರ್ಷದಲ್ಲಿ ಮೊದಲ ಕ್ರಿಮಿನಲ್ ಬುಡಕಟ್ಟುಗಳ ಅಧಿನಿಯಮವನ್ನು ಬ್ರಿಟಿಷರು ಭಾರತದಲ್ಲಿ ಅಂಗೀಕರಿಸಿದರು ಅಂತ ಕೊಟ್ಟಿದ್ದಾರೆ. ಯಾವ ವರ್ಷ ಅಂತ ಅಂದರೆ ಆಪ್ಷನ್ 4 ಕರೆಕ್ಟು, 1871ನಲ್ಲಿ. ಆಪ್ಷನ್ 4 ಇಸ್ ರೈಟ್, 1871. ನೆಕ್ಸ್ಟ್ ಒನ್ ನೋಡಿ, 1946ರ ಮೇ ತಿಂಗಳಲ್ಲಿ ಪ್ರಾಂತ್ಯಗಳನ್ನು ಈ ಕೆಳಕಂಡಂತೆ 3 ಗುಂಪು ಅಥವಾ ಭಾಗಗಳಾಗಿ ವರ್ಗೀಕರಣ ಮಾಡಲಾಗುವುದೆಂದು ಕ್ಯಾಬಿನೆಟ್ ಮಿಷನ್ ಪ್ರಸ್ತಾಪಿಸಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಗುಂಪುಗಳು ಕೊಟ್ಟಿದ್ದಾರೆ. ಇದರಲ್ಲಿ ಮೇಲೆ ನೀಡಿರುವ ಗುಂಪುಗಳು ಅಥವಾ ಭಾಗಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 3 ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್. 3 ಗುಂಪುಗಳು ಹೆಂಗೆ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿರುತ್ತೆ. ನೋಡ್ಕೊಳ್ಳಿ, ಇದು ಕರೆಕ್ಟು ಕೀ ಆನ್ಸರು. ಸೊ ಇವೆಲ್ಲ ಸಂಭವನೀಯ ಕೀ ಆನ್ಸರು. 1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 3 ಹೇಳಿಕೆ ಕೊಟ್ಟಿದ್ದಾರೆ, ನೋಡೋಣ. ಅಧಿವೇಶನದ ಅಧ್ಯಕ್ಷತೆಯನ್ನು ಅಂಬಿಕಾ ಚರಣ್ ಮಜುಮ್ದಾರ್ ವಹಿಸಿದ್ದರು ಅಂತ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತಂದಿರುವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಡಾಕ್ಟರ್ MA ಅನ್ಸಾರಿ ಅವರು ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತರುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಈ ಒಂದು 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 3 ಹೇಳಿಕೆಗಳು ಕೂಡ ಕರೆಕ್ಟ್ ಆಗಿದೆ. ರೈಟ್ ಆನ್ಸರು A, B ಮತ್ತೆ C ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು. ನೆಕ್ಸ್ಟ್ ಒನ್ನು, ಮೊಘಲರ ಆವಾಸಾನದ ವಿವರಣೆ ಎಂಬುದಾಗಿ ಜಾಗೀರುದಾರಿ ಬಿಕ್ಕಟ್ಟು ಸ್ಥಿತಿಯ ಪ್ರಬಂಧವನ್ನು ಈ ಕೆಳಕಂಡ ಯಾರು ಪ್ರತಿಪಾದಿಸಿದ್ದಾರೆ ಎಂದು ಹೇಳಲಾಗಿದೆ ಅಂತ ಅಂದರೆ ಆಪ್ಷನ್ 1 ಕರೆಕ್ಟು. ಯಾರು ಅಂತ ಅಂದರೆ JF ರಿಚರ್ಡ್ ಅವರು. 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ಜವಾಹರಲಾಲ್ ನೆಹರು ಆಗ್ತಾರೆ. ಆಪ್ಷನ್ 1 ಇಸ್ ರೈಟು, ಜವಾಹರಲಾಲ್ ನೆಹರು. ನೆಕ್ಸ್ಟ್ ಒನ್ನು, ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕ ಯಾರು ಅಂತ ಕೊಟ್ಟಿದ್ದಾರೆ. ಯಾರು ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕ ಅಂತ ಅಂದರೆ ಲಾಲಾ ಲಜಪತ್ ರಾಯ್ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು, ಲಾಲಾ ಲಜಪತ್ ರಾಯ್.
ನೆಕ್ಸ್ಟ್ ಒನ್ನು ಸಭಾಪತಿಯವರನ್ನು ಸ್ಪೀಕರ್ ಈ ನಿರ್ಣಯಗಳ ಮೂಲಕ ತೆಗೆದು ಹಾಕಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದರ ಮೂಲಕ ಸ್ಪೀಕರ್ ಅಂದರೆ ಸಭಾಪತಿಯವರನ್ನು ತೆಗೆದು ಹಾಕಬಹುದಾಗಿದೆ ಅಂತ ಇಲ್ಲಿ ಕ್ವಶನ್ಗೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. 14 ದಿವಸಗಳ ಸ್ಪಷ್ಟ ನೋಟಿಸನ್ನು ನೀಡಿದ ನಂತರ ಮಂಡಿಸಿದ ಮತ್ತು ಸದನದ ಎಲ್ಲ ಸದಸ್ಯರ ಬಹುಮತದ ಮೂಲಕ ಹೊರಡಿಸಿದ ಸದನದ ಗೊತ್ತುವಳಿಯ ಮೂಲಕ ಸ್ಪೀಕರ್ ಅವರನ್ನು ಈ ಒಂದು ನಿರ್ಣಯಗಳ ಮೂಲಕ ತೆಗೆದು ಹಾಕಬಹುದಾಗಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. ನೋಡ್ಕೊಳ್ಳಿ. ನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಇಲಾಖೆ ಯಾವುದು ಅಂತ ಕೊಟ್ಟಿದ್ದಾರೆ. ಯಾರು ಅಂದ್ರೆ ಕೃಷಿಯನ್ನು ಸುಧಾರಿಸಲು ಅವರು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಇಲಾಖೆ ಯಾವುದು ಅಂತ ಇಲ್ಲಿ ಕ್ವಶನ್ಗೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ದಿವಾನ್ ಇ ಕೋಹಿ ಆಗುತ್ತೆ. ಆಪ್ಷನ್ 3 ಈಸ್ ಕರೆಕ್ಟ್, ದಿವಾನ್ ಇ ಕೋಹಿ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿರುವ ಕಣ್ಣೂರಿನಲ್ಲಿ ಹೊಯ್ಸಳ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಸೊ ಯಾರು ಈ ಒಂದು ಹೊಯ್ಸಳ ರಾಜಧಾನಿಯನ್ನು ಸ್ಥಾಪಿಸಿದವರು ಅಂತ ಅಂದರೆ 3ನೇ ಬಲ್ಲಾಳ ಆಗುತ್ತೆ. ಆಪ್ಷನ್ 1 ಇಸ್ ರೈಟು, 3ನೇ ಬಲ್ಲಾಳ ಅಥವಾ ಬಲ್ಲಾಳ 3 ಅಂತ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಸರ್ವಮಸ್ಯ, ತ್ರಿಭೋಗ ಮತ್ತು ತಾಲವೃತ್ತಿ ಎಂಬ 3 ವಿಧದ ದತ್ತಿಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಸಾಮ್ರಾಜ್ಯಕ್ಕೆ ಈ 3 ವಿಧದ ದತ್ತಿಗಳು ಸೇರಿವೆ ಅಂತ ಇಲ್ಲಿ ನೋಡೋದಾದ್ರೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಾದಾಮಿಯ ಚಾಲುಕ್ಯರು ಆಗುತ್ತೆ. ಆಪ್ಷನ್ 4 ಇಸ್ ರೈಟು, ಬಾದಾಮಿಯ ಚಾಲುಕ್ಯರು. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಮಾನಸ್ತಂಭಗಳು ಮತ್ತು ಬ್ರಹ್ಮದೇವ ಸ್ತಂಭಗಳು ಎಂಬ 2 ವಿಧದ ಸ್ತಂಭಗಳು ಯಾವ ಕಲೆಗೆ ಸೇರಿವೆ ಅಂತ ಕೊಟ್ಟಿದ್ದಾರೆ. ಮಾನಸ್ತಂಭಗಳು ಮತ್ತು ಬ್ರಹ್ಮದೇವ ಸ್ತಂಭಗಳು ಈ 2 ವಿಧದ ಕಂಬಗಳು ಯಾವ ಕಲೆಗೆ ಸೇರಿವೆ ಅಂತ ಅಂದರೆ ಹೊಯ್ಸಳರ ಕಲೆಗೆ ಆಗುತ್ತೆ. ಆಪ್ಷನ್ 2 ಇಸ್ ರೈಟು, ಹೊಯ್ಸಳರು. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವ ಮಹಾವಿಭಾಸವನ್ನು ಯಾರು ಸಂಯೋಜಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ವಸುಮಿತ್ರ ಆಗುತ್ತೆ. ಆಪ್ಷನ್ 3 ವಸುಮಿತ್ರ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು, ಸೊ ಇಲ್ಲಿ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಮ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ನಾವು ನೋಡೋದಾದರೆ ಪಟ್ಟಿ 1 ಮತ್ತು ಪಟ್ಟಿ 2ನಲ್ಲಿ ಕೊಟ್ಟಿದ್ದಾರೆ. ಪಟ್ಟಿ 1 ಅಲ್ಲಿ ಮಹಾಜನಪದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ರಾಜಧಾನಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ಮ್ಯಾಚ್ ಮಾಡೋದಾದರೆ ಅಂಗ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಅಂಗ ಅಂದರೆ ಚಂಪಾ ಅದರ ರಾಜಧಾನಿ ಆಗುತ್ತೆ. ಅಂಗದ ರಾಜಧಾನಿ ಯಾವುದು ಅಂತ ಅಂದರೆ ಚಂಪಾ ಆಗುತ್ತೆ. ನೆಕ್ಸ್ಟು ಆವಂತಿದು ಅದರ ರಾಜಧಾನಿ ಯಾವುದು ಅಂತ ಅಂದರೆ ಉಜ್ಜಯಿನಿ ಆಗುತ್ತೆ. ನೆಕ್ಸ್ಟು ಸುರಸೇನ ಅದರ ರಾಜಧಾನಿ ಯಾವುದು ಅಂತ ಅಂದರೆ ಮಥುರಾ ಆಗುತ್ತೆ. ನೆಕ್ಸ್ಟು ಪಾಂಚಾಲ ಅಂತ ಇದೆ, ಅದರ ರಾಜಧಾನಿ ಯಾವುದು ಅಂತ ಅಂದರೆ ಅಹಿಛತ್ರ ಆಗುತ್ತೆ. ಆಪ್ಷನ್ನು ನೋಡಿ ಇಲ್ಲಿ 1ಕ್ಕೆ ಸೊ 2, ನೆಕ್ಸ್ಟು ಅವಂತಿಗೆ ಉಜ್ಜಯಿನಿ, ಸುರಸೇನೆಗೆ ಮಥುರಾ, ನೆಕ್ಸ್ಟು ಪಾಂಚಾಲೆಗೆ ಅಹಿಛತ್ರ ಅನ್ನೋದು ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದೀನಿ. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಆಪ್ಷನ್ 4 ಇಸ್ ಕರೆಕ್ಟು. ಸೊ ನೋಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ, ಇನ್ನೊಂದ್ಸಲ ನೋಡ್ಕೊಳ್ಳಿ ಪಾಸ್ ಮಾಡಿಕೊಂಡು. ನೆಕ್ಸ್ಟ್ ಒನ್ನು ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ತಪ್ಪಾಗಿದೆ ಆ ಒಂದು ಸೊ ಆಪ್ಷನ್ ನಾವು ತೆಗಿಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಎನ್ನಿಂಗ್ ಹ್ಯಾಮ್ ಅಂತ ಕೊಟ್ಟಿದ್ದಾರೆ. ವಸಾಹತು ಭಾರತದಲ್ಲಿನ ರೈತ ಚಳುವಳಿಗಳು ಉತ್ತರ ಬಿಹಾರ್ ಅಂತ ಕೊಟ್ಟಿದ್ದಾರೆ 1917 42 ವರೆಗೂ ಅಂತ. ನೆಕ್ಸ್ಟ್ AR ದೇಸಾಯಿ ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ರೈತ ಹೋರಾಟಗಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಪಿನ್ ಚಂದ್ರ ಅಂತ ಕೊಟ್ಟಿದ್ದಾರೆ. ದಿ ಇಂಡಿಯನ್ ಲೆಫ್ಟ್ ಕ್ರಿಟಿಕಲ್ ಅಪ್ರೈಸಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸುಕೋಮಲ್ ಸೇನ್ ಅಂತ ಕೊಟ್ಟಿದ್ದಾರೆ. ದಿ ಸ್ಟೋರಿ ಆಫ್ ಬಾರ್ಡೋಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ತಪ್ಪಾದ ಹೇಳಿಕೆ ಯಾವುದು ಅಂತ ಅಂದ್ರೆ ಆಪ್ಷನ್ 3 ಆಗುತ್ತೆ. ಸೊ ಬಿಪಿನ್ ಚಂದ್ರ ಆಗುತ್ತೆ. ದಿ ಇಂಡಿಯನ್ ಲೆಫ್ಟ್ ಕ್ರಿಟಿಕಲ್ ಅಪ್ರೈಸಲ್ ಅನ್ನೋದು ಇದು ತಪ್ಪಾಗಿದೆ. ಸೊ ಆಪ್ಷನ್ 3 ಇಸ್ ರೈಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಅನಿಬೆಸೆಂಟರ ಹೋಮ್ ರೂಲ್ ಲೀಗ್ನ ಸಂಘಟನಾ ಕಾರ್ಯದರ್ಶಿ ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ಜುಮ್ನಾದಾಸ್ ದ್ವಾರಕಾದಾಸ್ ಅನ್ನೋದು ಇದಕ್ಕೆ ರೈಟ್ ಆನ್ಸರು. ಆಪ್ಷನ್ 1 ಇಸ್ ರೈಟು, ಜುಮ್ನಾದಾಸ್ ದ್ವಾರಕಾದಾಸ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಸ್ಪಾಂಟೇನಿಯಸ್ ರೆವಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೊಟ್ಟಿದ್ದಾರೆ. ಸ್ಪಾಂಟೇನಿಯಸ್ ರೆವಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಅಂದರೆ ಫ್ರಾನ್ಸಿಸ್ ಹಚಿನ್ಸ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್. ಯುನೆಸ್ಕೋದೊಂದಿಗೆ ಸಹಭಾಗಿತ್ವವನ್ನು ಹೊಂದಿರುವ ಜಾಗತಿಕ ಸರ್ಕಾರೇತರ ಸಂಸ್ಥೆ ICOMOS ಎಂದರೆ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮ್ಯಾನ್ಯುಫ್ಯಾಕ್ಚರಿಂಗ್
ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸು ಅನ್ನೋದು ಇದಕ್ಕೆ ರೈಟ್ ಆನ್ಸರು. ಆಪ್ಷನ್ 2 ಇಸ್ ಕರೆಕ್ಟು. ನೋಡಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಮ್ಯಾಚ್ ಮಾಡೋದಕ್ಕೆ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ತತ್ವಜ್ಞಾನದ ವ್ಯವಸ್ಥೆ ಮತ್ತು ನ್ಯಾಯವಾದಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ. ಇದರಲ್ಲಿ ಯೋಗ ಬಂದ್ಬಿಟ್ಟು ಪತಂಜಲಿ ಆಗುತ್ತೆ. ಯೋಗ ಯಾವುದು ಅಂತ ಅಂದರೆ ಪತಂಜಲಿ. ನೆಕ್ಸ್ಟು ಮೀಮಾಂಸ ಬಂದ್ಬಿಟ್ಟು ಕುಮಾರಿಲ ಅನ್ನೋದು ಆಗುತ್ತೆ. ಮೀಮಾಂಸ ಅಂದರೆ ಕುಮಾರಿಲ ಆಗುತ್ತೆ. ನೆಕ್ಸ್ಟು ಸಾಂಖ್ಯ ಬಂದ್ಬಿಟ್ಟು ಕಪಿಲ ಆಗುತ್ತೆ. ಸಾಂಖ್ಯ ಯಾವುದು ಅಂತಂದರೆ ಕಪಿಲ. ವೈಶಾಖಿಕ ಅಂತ ಅಂದರೆ ಕಾರಣದ ಆಗುತ್ತೆ. ಸೊ ಮ್ಯಾಚ್ ಮಾಡಿದರೆ ನೋಡಿ, ಯೋಗ ಪತಂಜಲಿ, ಮೀಮಾಂಸ ಕುಮಾರಿಲ, ನೆಕ್ಸ್ಟು ಸಂಖ್ಯಾ ಕಪಿಲ, ವೈಶಾಖಿಕ ಅಂತ ಅಂದರೆ ಕಾರಣದ ಆಗುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ಗಳಲ್ಲಿ ಆಪ್ಷನ್ 2 ಇದಕ್ಕೆ ಕರೆಕ್ಟ್ ಆಗುತ್ತೆ. ಸೊ ನೋಡಿ ಇಲ್ಲಿ ಯಾವ ಪದ್ಧತಿಯನ್ನು 1843 ಭಾರತ ಅಧಿನಿಯಮ 5 ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಪದ್ಧತಿ ಅಂತ ಅಂದರೆ ಸೊ ಆಪ್ಷನ್ 3 ಕರೆಕ್ಟು, ಗುಲಾಮಗಿರಿ ಆಗುತ್ತೆ. ಗುಲಾಮಗಿರಿ ಪದ್ಧತಿಯನ್ನು ಸೊ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ. ನೆಕ್ಸ್ಟ್ ನೋಡೋಣ. ಅನುಸೂಚಿತ ಜಾತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನವು ಬಳಸಿತು ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಶಾಸನವು SC ಎಂಬ ಪದವನ್ನು, ಅನುಸೂಚಿತ ಜಾತಿ ಅಂತ ಅಂದರೆ SC ಅಂತ ಆಗುತ್ತೆ. ಈ ಒಂದು SC ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನವು ಬಳಸಿತು ಅಂತ ಅಂದರೆ ಸೊ ಅದಕ್ಕೆ ರೈಟ್ ಆನ್ಸರು 1935 ಭಾರತ ಸರ್ಕಾರದ ಆ್ಯಕ್ಟ್ ಆಗುತ್ತೆ. 1935 ಭಾರತ ಸರ್ಕಾರದ ಆ್ಯಕ್ಟು. ಈ ನೆಕ್ಸ್ಟ್ 2023 ಭಾರತದ ಅಗ್ರ ರಫ್ತು ಗಮ್ಯಸ್ಥಾನ ರಾಷ್ಟ್ರಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಅಂದರೆ ಸೊ ಡಿಸೆಂಡಿಂಗ್ ಆರ್ಡರ್ ಅಂತ. ಸೊ ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಜಾಸ್ತಿ ರಫ್ತು ಮಾಡುವ ರಾಷ್ಟ್ರ ಯಾವುದು ಫಸ್ಟ್ ಆಗಿದೆ ಅನ್ನೋದು ನಾವು ಇಲ್ಲಿ ಟಿಕ್ ಹಾಕಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ನು 4 ರೈಟ್ ಆಗುತ್ತೆ. ಚೈನಾ, ನೆದರ್ಲ್ಯಾಂಡ್ಸ್, UAE ಮತ್ತು UAS ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು. ನೆಕ್ಸ್ಟ್ ನೋಡಿ ಇಲ್ಲಿ ಈ ಕೆಳಗೆ ನೀಡಲಾದ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1, 15ನೇ ಹಣಕಾಸು ಆಯೋಗವು 2023-24ರಿಂದ 2025-26 ಸೊ 3 ವರ್ಷದ ಅವಧಿಗಾಗಿ ರಾಜ್ಯ ಸರ್ಕಾರಗಳಿಗೆ ಸಾಮಾನ್ಯ ನಿವ್ವಳ ಸಾಲ ತೆಗೆದುಕೊಳ್ಳುವ ಮಿತಿಯನ್ನು GSDPಯ 3% ನಿಗದಿಪಡಿಸಬಹುದೆಂದು ಶಿಫಾರಸು ಮಾಡಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆ 1. ನೆಕ್ಸ್ಟ್ ಹೇಳಿಕೆ 2, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವ ಮಿತಿಗೆ ಸಂಬಂಧಿಸಿದಂತೆ 15ನೇ ಹಣಕಾಸು ಆಯೋಗದ ಒಂದು ಮಹತ್ವದ ಉದ್ದೇಶವೇನೆಂದರೆ ಪಾರದರ್ಶಕತೆಯನ್ನು ಪಾಲಿಸುವುದು ಮತ್ತು ಪಾರದರ್ಶಕವಲ್ಲದ ಹೊಣೆಗಾರಿಕೆಗಳನ್ನು ತಪ್ಪಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹಾಕಿ. ಕ್ವಶನ್ ನಂಬರ್ 56. ಸೊ ನೀವು ಕಮೆಂಟ್ ಮೂಲಕ ಈ ಒಂದು ಕ್ವಶನ್ಗೆ ಆನ್ಸರ್ನ ತಿಳಿಸಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 2024 G20 ಅಧ್ಯಕ್ಷತೆ ಬ್ರೆಜಿಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿಲ್ಡಿಂಗ್ ಅ ಜಸ್ಟ್ ವರ್ಲ್ಡ್ ಅಂಡ್ ಆ ಸಸ್ಟೈನಬಲ್ ಪ್ಲಾನೆಟ್ ಹೇಳಿಕೆಯು 2024 G20 ಉಲ್ಲೇಖವಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 2024 G20 ಅಧ್ಯಕ್ಷತೆ ಬ್ರೆಜಿಲ್ ಆಗಿದೆ. ಅದು ಕೂಡ ಕರೆಕ್ಟು. ಬ್ರೆಜಿಲ್ ದೇಶ ವಹಿಸ್ಕೊಂಡಿತ್ತು. ಅದರ ಏನು ಅಂತ ಅಂದರೆ ಉಲ್ಲೇಖ ಏನು ಅಂತ ಅಂದರೆ ಬಿಲ್ಡಿಂಗ್ ಅ ಜಸ್ಟ್ ವರ್ಲ್ಡ್ ಅಂಡ್ ಆ ಸಸ್ಟೈನಬಲ್ ಪ್ಲಾನೆಟ್ ಅನ್ನೋದು ಈ ಒಂದು G20 2024 ಉಲ್ಲೇಖ. ಅದು ಕೂಡ ಕರೆಕ್ಟ್ ಆಗಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. A ಮತ್ತು B ಎರಡು ಕೂಡ ಆಗುತ್ತೆ. ಕ್ವಶನ್ ನಂಬರು 58 ಇಂದ ಕ್ವಶನ್ ನಂಬರ್ 63 ವರೆಗೂ ಈ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಾಗಿಲ್ಲ. ಸೊ ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾವ ಒಂದು ಕ್ವಶನ್ಗೆ ಯಾವ ಆನ್ಸರ್ ಕರೆಕ್ಟು ಅಂತ. ಸೊ ನಾನು ಈ ಒಂದು ಕ್ವಶನ್ಸ್ನ ಸ್ಕಿಪ್ ಮಾಡ್ತಿದ್ದೀನಿ. ಅದರಲ್ಲಿ 62 ಒಂದು ಹೇಳ್ತೀನಿ ನೋಡಿ. ಕರ್ನಾಟಕ ಸರ್ಕಾರದ ಜುಲೈ 2023 2024 ಬಜೆಟ್ ಪ್ರಕಾರ 5 ಖಾತರಿಗಳ ಬಜೆಟ್ ಅನ್ನು ಅನುಷ್ಠಾನಗೊಳಿಸಲು ಒಟ್ಟು ಡ್ಯಾಶ್ ಹಣಕಾಸಿನ ಹಂಚಿಕೆಗಳನ್ನು ನಿಗದಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನಮಗೆ 5 ಗ್ಯಾರಂಟಿ ಏನು ಕೊಟ್ಟಿದ್ರು ಆ ಒಂದು 5 ಗ್ಯಾರಂಟಿಗಳಿಗೆ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದ 5 ಗ್ಯಾರಂಟಿಗಳಿಗೆ ಸೊ ಎಷ್ಟು ಖರ್ಚಾಗಿದೆ ಆ ಬಜೆಟ್ನಲ್ಲಿ, ಎಷ್ಟು ಕೋಟಿಗಳು ಖರ್ಚಾಗಿದೆ ಆ ಒಂದು 5 ಒಂದು ಗ್ಯಾರಂಟಿಗಳಿಗೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗುತ್ತೆ. 52,000 ಕೋಟಿ ಆಗುತ್ತೆ. ಎಷ್ಟು ಅಂತ ಅಂದರೆ 52,000 ಕೋಟಿ. ಇನ್ನು 58 ಕ್ವಶನ್ ನಂಬರಿಂದ 63ವರೆಗೆ ಈ ಒಂದು ಕ್ವಶನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ.
ಹೇಳ್ತೀನಿ ನಿಮಗೆ ಆನ್ಸರ್ ಗೊತ್ತಿದ್ರೆ. ಸೊ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಒನ್ನು, ಈ ಕೆಳಗಿನ ಯಾವುದು ಆಫ್ರಿಕಾದ ಸಹೆಲ್ ಪ್ರದೇಶದ ಭಾಗವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಆಫ್ರಿಕಾದ ಸಹೆಲ್ ಪ್ರದೇಶದ ಭಾಗವಾಗಿರುವುದಿಲ್ಲ ಯಾವುದು ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಅಂತ ಅಂದರೆ ಕೀನ್ಯಾ, ಇಥಿಯೋಪಿಯಾ, ನೆಕ್ಸ್ಟ್ ನೈಗರ್ ಮತ್ತು ಸೂಡನ್ ಅನ್ನೋದು ಈ ಒಂದು ಆಫ್ರಿಕಾದ ಸಹೆಲ್ ಪ್ರದೇಶದ ಭಾಗವಾಗಿರುವುದಿಲ್ಲ. ಯಾವುದು ಅಂತ ಅಂದರೆ ಕೀನ್ಯಾ, ಇಥಿಯೋಪಿಯಾ, ನೈಗರ್ ಮತ್ತು ಸೂಡನ್. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಕೂಲಾಂಡ್ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿರುತ್ತದೆ ಅಂತ ಕೊಟ್ಟಿದ್ದಾರೆ. ಕೂಲಾಂಡ್ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿರುತ್ತದೆ ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇಸ್ ಕರೆಕ್ಟು. ಮಂಗೋಲಿಯಾದ ಕಾಡು ಕತ್ತೆ ಆಗುತ್ತೆ. ಸೊ ಇವು ಮಂಗೋಲಿಯಾದ ಕಾಡು ಕತ್ತೆನ ಇನ್ನೊಂದು ಹೆಸರಲ್ಲಿ ಕರೀತಾರೆ ಏಷ್ಯಾದ ಕಾಡು ಕತ್ತೆ ಅಂತ. ನೆಕ್ಸ್ಟ್ ಒನ್ನು, ಚಿಲಿಯಾದ ಜಗದ್ವಿಖ್ಯಾತ ಕೌಕಿಕಾಮಠ ಗಣಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಚಿಲಿಯ ಜಗದ್ವಿಖ್ಯಾತ ಚೌಕಿಕಾಮಾಟ ಗಣಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ ಅಂತ ಅಂದರೆ ಸೊ ತಾಮ್ರ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ತಾಮ್ರಕ್ಕೆ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ನೋಂದಾಯಿಸಲು ಅರ್ಹತೆ ಇರುವ ಕಾರ್ಮಿಕರು ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಗಿಗ್ ಕಾರ್ಮಿಕರು ಅಂತ ಅಂದರೆ ಯಾರು, ಆ ಯೋಜನೆಯಡಿ ನೋಂದಾಯಿಸಲು ಅರ್ಹತೆ ಇರುವ ಕಾರ್ಮಿಕರು ಅಂತ ಅಂದರೆ ಯಾರು ಅಂತ ಅಂದರೆ ಆಪ್ಷನ್ 1 ಆಗುತ್ತೆ. ಆಹಾರ ವಿತರಣೆಯ ಹುಡುಗರು ಹಾಗೂ ಇ ಕಾಮರ್ಸ್ ಕ್ಷೇತ್ರದಲ್ಲಿನ ಕಾರ್ಮಿಕರು ಆಗುತ್ತೆ. ಆಪ್ಷನ್ 1 ಇಸ್ ರೈಟು. ನೆಕ್ಸ್ಟು ಇಲ್ಲಿ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಆಸ್ಟ್ರೇಲಿಯನ್ ರಾಜ್ಯಗಳು ಮತ್ತು ಅದರ ನಗರಗಳನ್ನ ಕೊಟ್ಟಿದ್ದಾರೆ. ಕ್ವೀನ್ಸ್ಲ್ಯಾಂಡ್ ಬಂದ್ಬಿಟ್ಟು ಬ್ರಿಸ್ಬೇನ್ ಆಗುತ್ತೆ. ದಕ್ಷಿಣ ಸೌತ್ ಆಸ್ಟ್ರೇಲಿಯಾ ಬಂದ್ಬಿಟ್ಟು ಅಡಿಲೇಡ್ ಆಗುತ್ತೆ. ನೆಕ್ಸ್ಟ್ ವಿಕ್ಟೋರಿಯಾ ಬಂದ್ಬಿಟ್ಟು ಮೆಲ್ಬರ್ನ್ ಬರುತ್ತೆ, ವಿಕ್ಟೋರಿಯಾ. ನೆಕ್ಸ್ಟು ಪಶ್ಚಿಮ ವೆಸ್ಟರ್ನ್ ಆಸ್ಟ್ರೇಲಿಯಾ ಬಂದ್ಬಿಟ್ಟು ಕಾಲ್ಗುರ್ಲಿ ಆಗುತ್ತೆ. ಆಪ್ಷನ್ನು ನೋಡಿ ಇಲ್ಲಿ ಮ್ಯಾಚ್ ಮಾಡಿದ್ದೀನಿ. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. ಆಪ್ಷನ್ 3 ಈಸ್ ಇದಕ್ಕೆ ರೈಟ್. ನೆಕ್ಸ್ಟ್ ಒನ್ನು, ಹುಲ್ಲುಗಾವಲಿನಲ್ಲಿ ಮರಗಳು ಪರಿಸರ ಅನುಕ್ರಮಣದ ಭಾಗವಾಗಿ ಹುಲ್ಲುಗಾವಲುಗಳಿಗೆ ಪರ್ಯಾಯವಾಗಿರುವುದಿಲ್ಲ. ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ ಆಪ್ಷನ್ 3 ಈಸ್ ಕರೆಕ್ಟು. ಜಲಮಿತಿಗಳು ಮತ್ತು ಬೆಂಕಿ ಆಗುತ್ತೆ. ಆಪ್ಷನ್ 3 ಈಸ್ ಕರೆಕ್ಟು. ನೆಕ್ಸ್ಟು, ಸ್ಕಿಲ್ ಆನ್ ವೀಲ್ಸ್ ಅನುಕ್ರಮಕ್ಕೆ ಹಣಕಾಸನ್ನು ಒದಗಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕಮೆಂಟ್ ಮಾಡಿ ಯಾವುದು ಒಂದು ಆಪ್ಷನ್ ಕರೆಕ್ಟು ಅಂತ. ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ನು, ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆಯನ್ನು ಕುರಿತದ್ದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವ ಒಂದು ಅನುಚ್ಛೇದ ಅಂತ ಅಂದರೆ ಸಂವಿಧಾನದ 49ನೇ ಅನುಚ್ಛೇದ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಲಕ್ಷದ್ವೀಪದ ಬಗ್ಗೆ ಕೇಳಿದರೆ ಇದೊಂದು ಕೇಂದ್ರಾಡಳಿತ ಪ್ರದೇಶ. ಲಕ್ಷದ್ವೀಪವು 114 ಚದುರ ಕಿಲೋಮೀಟರ್ಗಳನ್ನು ಹೊಂದಿರುವ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಲಕ್ಷದ್ವೀಪವು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿಯೊಳಗೆ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಇದೊಂದು ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದು 12 ಹವಳದ ದಿಬ್ಬಗಳು, 3 ಹವಳದ ದಂಡೆಗಳು, 5 ನೀರಿನಲ್ಲಿ ಮುಳುಗಿದ ದಂಡೆಗಳು ಮತ್ತು 10 ವಾಸ ಮಾಡುವ ದ್ವೀಪಗಳನ್ನು ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ ಒಂದು ಕರೆಕ್ಟ್ ಆಗಿರುತ್ತೆ. ಇದು ಲಕ್ಷದ್ವೀಪವು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿಯೊಳಗೆ ಬರೋದಿಲ್ಲ. ಇದು ಕೇರಳ ರಾಜ್ಯ ಆಗುತ್ತೆ. ಇದು ಕರ್ನಾಟಕ ಆಗಿದೆ, ಇದು ಕೇರಳ ರಾಜ್ಯ ಆಗುತ್ತೆ. ನೆಕ್ಸ್ಟು, ಲಕ್ಷದ್ವೀಪವು 114 ಚದುರ ಕಿಲೋಮೀಟರ್ಗಳಲ್ಲ. ಸೊ ಇದು ತಪ್ಪು ಮತ್ತು ಇದು ತಪ್ಪು. ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. ಇಲ್ಲಿ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸಿ ಮಾತ್ರ ಕರೆಕ್ಟು. ಆಪ್ಷನ್ 2 ಇಸ್ ರೈಟು, ಸಿ ಮಾತ್ರ ಕರೆಕ್ಟು. ನೆಕ್ಸ್ಟ್ ಒನ್ನು, ಭಾರತದ ಮಣ್ಣುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1, ಭಾರತದಲ್ಲಿ ಇತರ ಪ್ರಕಾರದ ಮಣ್ಣುಗಳಿಗೆ ಹೋಲಿಸಿದರೆ ಹೆಚ್ಚು ಫಲವತ್ತಾದ ಮೆಕ್ಕಲು ಮಣ್ಣು ದೊಡ್ಡ ಪ್ರಮಾಣದ ಪ್ರದೇಶವನ್ನು ವ್ಯಾಪಿಸಿದೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2ನಲ್ಲಿ ಕೆಂಪು ಮಣ್ಣು ವ್ಯಾಪಕವಾಗಿ ರೇಗರ್ ಎಂದು ಪರಿಚಿತವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ನು ಎ ಸರಿಯಾಗಿದೆ, ಹೇಳಿಕೆ ಸರಿಯಾಗಿದೆ. ಈ ಹೇಳಿಕೆ 2 ತಪ್ಪಾಗಿದೆ. ಇದು ಕೆಂಪು ಮಣ್ಣು ಆಗಲ್ಲ, ಕಪ್ಪು ಮಣ್ಣು ಆಗುತ್ತೆ. ಕಪ್ಪು ಮಣ್ಣನ್ನು ನಾವು ರೇಗರ್ ಮಣ್ಣು ಅಂತ ಕರಿತೀವಿ. ಸೊ ಹಂಗಾಗಿ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ ಅನ್ನೋದು ಇದಕ್ಕೆ ಸರಿಯಾದ ಆಪ್ಷನ್ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್.
ನೆಕ್ಸ್ಟ್ ಒನ್ ನೋಡಿ, ವಿದ್ಯುತ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯು ಸರಿಸುಮಾರು 73% ಸಾಂಪ್ರದಾಯಿಕ ಮೂಲಗಳಾದಂತಹ ಕಲ್ಲಿದ್ದಿಲಿನಿಂದ ಬರುವಂತದ್ದಾಗಿದ್ದು ಅದು ದೇಶದಲ್ಲಿ ವಿದ್ಯುತ್ ಶಕ್ತಿಯ ಪ್ರಾಥಮಿಕ ಮೂಲವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಾರತದಲ್ಲಿ ಮೊದಲ ಉಷ್ಣ ಥರ್ಮಲ್ ವಿದ್ಯುತ್ ಯೋಜನೆಯು ಕರ್ನಾಟಕದಲ್ಲಿರುವ ಶಿವನ ಸಮುದ್ರ ಯೋಜನೆಯಾಗಿದೆ. ಇದನ್ನು 1899ರಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಆಪ್ಷನ್ಗಳಲ್ಲಿ ಯಾವ ಒಂದು ಆಪ್ಷನ್ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಿ ತಪ್ಪಾಗಿದೆ. ಇದು ತಪ್ಪಾಗಿದೆ, ಇದು ಮೊದಲ ಅಲ್ಲ. ಸೊ ಇದಕ್ಕೆ ಫಸ್ಟ್ ಯಾವ್ದಾಗುತ್ತೆ ಅಂತ ಅಂದ್ರೆ ಹುಸೇನ್ ಸಾಗರ್ ಪವರ್ ಸ್ಟೇಷನ್ ಇನ್ ಹೈದರಾಬಾದ್, ಅದು ಕರೆಕ್ಟ್. 1920ಯಲ್ಲಿ ಅದು ಮೊದಲ ಯೋಜನೆ ಆಗುತ್ತೆ. ಸೊ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ಕರೆಕ್ಟ್ ಆಗಿದೆ, ಆಪ್ಷನ್ ಬಿ ತಪ್ಪಾಗಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ ಮಾತ್ರ ಅಂತ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ತಪ್ಪಾಗಿರೋದು ಕರೆಕ್ಟ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 75th ಕ್ವಶನ್ಸ್ ಅಂದ್ರೆ 75 ಕ್ವಶನ್ ಅಲ್ಲಿ ಈ ಒಂದು ಹೇಳಿಕೆ 1 ಹೇಳಿಕೆ 2 ಕೊಟ್ಟಿದ್ದಾರೆ. ಸೊ 2011ರ ಜನಗಣತಿಯ ಪ್ರಕಾರ ಈ ಒಂದು ಹೇಳಿಕೆ ಮತ್ತೆ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಒಂದು ಹೇಳಿಕೆಯಲ್ಲಿ ಹೇಳಿಕೆ 1 ಮತ್ತೆ ಹೇಳಿಕೆ 2 ಸರಿಯಾಗಿದೆ ಅಂತ. ಭಾರತದ 2021ನೇ ಜನಗಣತಿಯ ಪ್ರಕಾರ ಕೇರಳವನ್ನು ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ರಾಜ್ಯವೆಂದು ಮತ್ತು ಬಿಹಾರವನ್ನು ಅತಿ ಕಡಿಮೆ ಮಹಿಳಾ ಸಾಕ್ಷರತೆ ಹೊಂದಿರುವ ರಾಜ್ಯವೆಂದು ಪರಿಗಣಿಸಲಾಗಿದೆ. ಈ ಒಂದು ಹೇಳಿಕೆ ಸರಿಯಾಗಿದೆ. ಸೊ ಹೇಳಿಕೆ 2 ಏನು ಅಂತ ಅಂದ್ರೆ, ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣದ ರಾಜ್ಯಗಳಾದ ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ ಲಿಂಗಾನುಪಾತವು ಸಾಮಾನ್ಯವಾಗಿ ಮಹಿಳೆಯರ ಕಡೆಗೆ ಹೆಚ್ಚು ಅನುಕೂಲಕರವಾಗಿದೆ ಅನ್ನೋದು. ಸೊ 2 ಹೇಳಿಕೆಗಳು ಸರಿಯಾಗಿದೆ. ಆಪ್ಷನ್ 1 ಇಸ್ ರೈಟ್. ಆಪ್ಷನ್ 3 ಇಸ್ ರೈಟ್. ಹೇಳಿಕೆ ಮತ್ತು ಹೇಳಿಕೆ 2 ಕೂಡ ಸರಿಯಾಗಿದೆ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಡಾಕ್ಟರ್ DM ನಂಜುಂಡಪ್ಪ ಅವರ ನೇತೃತ್ವದ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರಕ್ಕಾಗಿ ಉನ್ನತ ಅಧಿಕಾರ ಸಮಿತಿಯ ಶಿಫಾರಸುಗಳ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆಗೆ ಸಂಪನ್ಮೂಲ ಹಂಚಿಕೆಗಳನ್ನು ಡ್ಯಾಶ್ ದ ಮೂಲಕ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಯಾವುದರ ಮೂಲಕ ಅಂತ ಅಂದರೆ ಆಪ್ಷನ್ 1 ಇಸ್ ಕರೆಕ್ಟು. ಸಂಚಿತ ಅಭಾವ ಸೂಚ್ಯಂಕ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸಂಚಿತ ಅಭಾವ ಸೂಚ್ಯಂಕ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಭಾರತದಲ್ಲಿ ಭಾಷೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಯಾವುದು ಕೊಟ್ಟಿರುವ ಆಪ್ಷನ್ಗಳಲ್ಲಿ ಸರಿಯಾಗಿದೆ ಅಂತ ಅಂದರೆ ಆಪ್ಷನ್ ಎ ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಏನು ಅಂತ ನೋಡೋದಾದ್ರೆ, ಭಾರತೀಯ ಭಾಷೆಗಳನ್ನು ಪ್ರಮುಖವಾಗಿ ಇಂಡೋ ಯುರೋಪಿಯನ್ ಭಾಷಾವರ್ಗ, ದ್ರಾವಿಡಿಯನ್ ಭಾಷಾವರ್ಗ, ನೆಕ್ಸ್ಟ್ ಆಸ್ಟ್ರಿಕ್ ಭಾಷಾವರ್ಗ ಮತ್ತು ಸೈನೋ ಟಿಬೇಟಿಯನ್ ಭಾಷಾವರ್ಗಗಳೆಂಬ 4 ಭಾಷಾಶಾಸ್ತ್ರ ಗುಂಪುಗಳಾಗಿ ವರ್ಗೀಕರಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಇಲ್ಲಿ ನೋಡಿ ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದ್ರೆ ಆಪ್ಷನ್ ಎ ಇದಕ್ಕೆ ಕರೆಕ್ಟ್. ನೆಕ್ಸ್ಟ್ ಒನ್, ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎತ್ತಿನ ಕೊಂಬಿನಾಕರದ ಸರೋವರ ಅಂತ ಕೊಟ್ಟಿದ್ದಾರೆ, ಲಗೂನ್ ಅಂತ ಕೊಟ್ಟಿದ್ದಾರೆ, ಹಿಮಗಡ್ಡೆಯ ಸರೋವರ ಅಂತ ಕೊಟ್ಟಿದ್ದಾರೆ. ಎತ್ತಿನ ಕೊಂಬಿನಾಕರದ ಸರೋವರದ ಬಗ್ಗೆ ಹೇಳೋದಾದ್ರೆ, ಕರಾವಳಿ ಪ್ರದೇಶಗಳಲ್ಲಿ ಸರೋವರವು ಕಿರು ನೆಲಚಾಚುವಿಕೆಯಿಂದ ಮತ್ತು ಮರಳು ದಿಬ್ಬಗಳಿಂದ ರೂಪುಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕರೆಕ್ಟು. ಸೊ ನೆಕ್ಸ್ಟ್, ಲಗೂನು ಹರಿಯುವ ನದಿಯ ತಿರುವುಗಳು ಮುಖ್ಯ ಪ್ರವಾಹದಿಂದ ಬೇರ್ಪಟ್ಟಾಗ ಒಂದು ಸರೋವರವು ರೂಪುಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕರೆಕ್ಟು. ನೆಕ್ಸ್ಟ್, ಹಿಮಗಡ್ಡೆಯ ಸರೋವರದ ಬಗ್ಗೆ ಕೊಟ್ಟಿದ್ದಾರೆ. ಹಿಮ ನದಿಯು ಕರಗುವ ಮೂಲಕ ರೂಪುಗೊಳ್ಳುವ ಸರೋವರವನ್ನು ಹಿಮಗಡ್ಡೆಯ ಸರೋವರವೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗುತ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಎಲ್ಲ 3 ಆಗುತ್ತೆ. ಆಪ್ಷನ್ 3 ಇಸ್ ಕರೆಕ್ಟು. ಎಲ್ಲ 3 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒನ್, ಭಾರತೀಯ ಸಾಗರ ದ್ವಿಧ್ರುವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಉಲ್ಲೇಖ ಅಂದ್ರೆ ಹೇಳಿಕೆ 1 ಹೇಳಿಕೆ 2 ಕೊಟ್ಟಿದ್ದಾರೆ. ಇದರಲ್ಲಿ ಹೇಳಿಕೆ 1 ಮತ್ತೆ ಹೇಳಿಕೆ 2 ನಲ್ಲಿ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಇಸ್ ಕರೆಕ್ಟು. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ರಾಷ್ಟ್ರೀಯ ಉದ್ಯಾನವನ ಕೊಟ್ಟಿದ್ದಾರೆ, ಅದನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಇದರಲ್ಲಿ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜ್ಯ ಕೊಟ್ಟಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡೋದಾದ್ರೆ, ಸೊ ಇದಕ್ಕೆ ವನ್ಸಾದ್ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಗುಜರಾತ್ ಆಗುತ್ತೆ. ವನ್ಸಾದ್ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಅಂದ್ರೆ ಗುಜರಾತ್. ನೆಕ್ಸ್ಟ್, ವನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಅಂದ್ರೆ ಮಧ್ಯಪ್ರದೇಶ ಆಗುತ್ತೆ.
ವಿಹಾರ್ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಮಧ್ಯಪ್ರದೇಶ ಆಗುತ್ತೆ. ನೆಕ್ಸ್ಟು ಕಂಜರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಛತ್ತೀಸ್ಗಢ ಆಗುತ್ತೆ. ಕಂಜರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಅಂದರೆ ಛತ್ತೀಸ್ಗಢ ರಾಜ್ಯ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಿನ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಅಂದರೆ ಅದು ಹಿಮಾಚಲ ಪ್ರದೇಶ ಆಗುತ್ತೆ. ಪಿನ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಹಿಮಾಚಲ ಪ್ರದೇಶ. ನೆಕ್ಸ್ಟು ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಹರಿಯಾಣ ಆಗುತ್ತೆ. 3 ಆಗುತ್ತೆ. ನೋಡಿ ಆಪ್ಷನ್ನು ಪಾಸ್ ಮಾಡಿದ್ದೀನಿ. ಇದರಲ್ಲಿ ಆಪ್ಷನ್ನು 1 ಇಸ್ ರೈಟ್ ಆಗುತ್ತೆ. ಸೊ ಪಾಸ್ ಮಾಡ್ಕೊಂಡು ನೋಡ್ತಾ ಹೋಗಿ. ನೆಕ್ಸ್ಟ್ ಒನ್ನು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳು ಈ ನದಿಯ ಉಪನದಿಗಳು ಆಗುತ್ತೆ. ಯಾವುದು ಅಂತ ಕೇಳಿದರೆ ಯಾವುದು ಅಂತಂದರೆ ಘಟಪ್ರಭಾ ನದಿಯ ಉಪನದಿಗಳು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳು. ಈ ಒಂದು ಕ್ವಶನ್ 82 ಕ್ವಶನ್ ಬಂದ್ಬಿಟ್ಟು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇದೆ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ 183 ಕ್ವಶನ್ ಬಂದ್ಬಿಟ್ಟು ಸ್ಪ್ರಿಂಟಿಂಗ್ ಮಾಡುವಾಗ ಬೇಕಾಗುವ ಶಕ್ತಿಗೆ ಒಂದನ್ನು ಹೊರತುಪಡಿಸಿ ಸಹಜ ಆಯ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆವಾಯುವಿಕ ಗ್ಲೈಕಾಲಿಸಿಸ್ ಅಂತ ಕೊಟ್ಟಿದ್ದಾರೆ. ಆವಾಯುವಿಕ ಗ್ಲೈಕಾಲಿಸಿಸ್ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರು. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಬಯೋಮ್ ಅಂತ ಕೊಟ್ಟಿದ್ದಾರೆ. ಬಯೋಮ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಅಂದರೆ ದೊಡ್ಡ ಗಾತ್ರದ ಪರಿಸರ ವ್ಯವಸ್ಥೆಯಲ್ಲಿ ವಾಸಿಸುವ ಜೀವಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಎಕಿಸ್ಟೋಥರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಎಕಿಸ್ಟೋಥರ್ಮ್ಸ್ ಅಂತ ಅಂದರೆ ಇದಕ್ಕೆ ಯಾವುದು ಅಂತ ಅಂದರೆ 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾವುದು ಅಂತ ಅಂದರೆ ಸಸ್ಯಗಳು, ಇದಕ್ಕೆ 4 ಕರೆಕ್ಟು. ಸಸ್ಯಗಳು ಕಡಿಮೆ ತಾಪಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ ಅನ್ನೋದು ಇದಕ್ಕೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಅನಿಮೋಮೀಟರ್ ಅಂತ ಅಂದರೆ ಗಾಳಿಯ ವೇಗವನ್ನು ಅಳೆಯುವ ಯಂತ್ರ. ಸಿಗೆ 3 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸಮುದಾಯ ಅಂತ ಅಂದರೆ ಜೀವಿ ವಾಸಸ್ಥಳ ಆಗುತ್ತೆ. ಕರೆಕ್ಟ್ ಮ್ಯಾಚ್ ಮಾಡಿದ್ದೀನಿ. ಇದರಲ್ಲಿ ಆಪ್ಷನ್ನು 1 ಇಸ್ ರೈಟ್ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟು. ನೆಕ್ಸ್ಟ್ ಒನ್ನು ಭಾರತದಲ್ಲಿ ಕೆಂದರಾಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಎಲ್ಲಿ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 3500 ಮೀಟರ್ಗಿಂತ ಎತ್ತರದಲ್ಲಿರುವ ಪಶ್ಚಿಮ ಹಿಮಾಲಯಗಳು ಇದಕ್ಕೆ ಕರೆಕ್ಟು. ಆಕ್ಸಿಲೋಫೈಟ್ಗಳು ಬೆಳೆಯುವ ಸ್ಥಳ ಯಾವುದು ಅಂತ ಅಂದರೆ ಆಮ್ಲೀಯ ಮಣ್ಣು. ನೆಕ್ಸ್ಟ್ ಒನ್ನು ಪ್ಯಾರಾಚೂಟ್ ಗಾಳಿಕೊಡೆ ಪ್ರಕ್ರಿಯೆಯು ಹಣ್ಣು ಮತ್ತು ಬೀಜ ಪ್ರಸರಣದಲ್ಲಿ ಸಹಾಯ ಮಾಡುತ್ತದೆ. ಇದು ಯಾವ ರಚನೆಯಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ರಚನೆ ಅಂತ ಅಂದರೆ ಪಪ್ಪಸ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್, ಪಪ್ಪಸ್. ಇಲ್ಲಿ ನೋಡಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೇಳಿಕೆ 1, ವಿಮಾನದಲ್ಲಿ ವಿಮಾನವು ಟೇಕ್ ಆಫ್ ಆಗುವಾಗ ಪೈಲಟ್ಗೆ ನ್ಯೂಟನ್ನ ಮೊದಲ ನಿಯಮವು ಮಾನ್ಯವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1. ಹೇಳಿಕೆ 2 ರಲ್ಲಿ ನ್ಯೂಟನ್ನ ಮೊದಲ ನಿಯಮವು ಸ್ಥಿರ ವೇಗದೊಂದಿಗೆ ಚಲಿಸುವ ರೈಲಿನಲ್ಲಿ ಪ್ರಯಾಣಿಕರಿಗೆ ಮಾನ್ಯವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದರೆ 2 ಮಾತ್ರ ಸರಿಯಾಗಿದೆ, 1 ತಪ್ಪಾಗಿದೆ. ಆಪ್ಷನ್ 2 ಇಸ್ ರೈಟ್. ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಇಲ್ಲಿ ನೋಡಿ ವಿದ್ಯುತ್ ಕಾಂತೀಯ ತರಂಗದ ವೇಗವು ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ವಿದ್ಯುತ್ ಕಾಂತೀಯ ತರಂಗದ ವೇಗವು ನಿರ್ವಾತದಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ವ್ಯಾಕ್ಯೂಮ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಂದ್ಬಿಟ್ಟು ವ್ಯಾಕ್ಯೂಮ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತದೆ, ನಿರ್ವಾತದಲ್ಲಿ ಗರಿಷ್ಠವಾಗಿರುತ್ತದೆ. ಆಪ್ಷನ್ 1 ಇಸ್ ರೈಟು. ಬ್ಲಾಂಟಿಂಗ್ ಕಾಗದದಲ್ಲಿ ಶಾಯಿ ಹೀರಿಕೊಳ್ಳುವಿಕೆಯು ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಏನು ಅಂತ ಅಂದರೆ ಇದಕ್ಕೆ ಮೇಯ್ನು ಒಂದು ಪ್ರಿನ್ಸಿಪಲ್ ಏನು ಅಂತ ಅಂದರೆ ಕ್ಯಾಪಿಲರಿ ಕ್ರಿಯೆಯ ವಿದ್ಯಮಾನ ಆಗುತ್ತೆ. ಆಪ್ಷನ್ 2 ಇಸ್ ರೈಟು. ನೆಕ್ಸ್ಟ್ ಇಂಪಾಸಿಬಲ್ ಟ್ರಿನಿಟಿ ಎಂಬ ಅಂಶವು ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಆಪ್ಷನ್ ಎ ಮತ್ತು ಬಿ ಮತ್ತು ಡಿ ಮತ್ತು ಕರೆಕ್ಟು. ಎ ಮುಕ್ತ ಬಂಡವಾಳದ ಹರಿವು, ನೆಕ್ಸ್ಟು ಸ್ಥಿರ ವಿನಿಮಯ ದರಗಳು, ಮತ್ತು ಡಿ ಯಾವುದು ಅಂತ ಅಂದರೆ ಸ್ವತಂತ್ರ ಹಣಕಾಸು ನೀತಿ ಆಗುತ್ತೆ. ಎ ಬಿ ಮತ್ತು ಡಿ ಕರೆಕ್ಟ್ ಆಗಿದೆ. ಆಪ್ಷನ್ 2 ಇಸ್ ರೈಟು. ಎ ಬಿ ಮತ್ತು ಡಿ ಸರಿಯಾಗಿದೆ. ಇಲ್ಲಿ ಸರಿ ಉತ್ತರ ಕೇಳಿದ್ದಾರೆ. ನೆಕ್ಸ್ಟ್ ಒನ್ನು ಡ್ಯಾಶ್ಗಾಗಿ ದರ ಬದಲಾವಣೆಯ ಆದಾಯ ಪರಿಣಾಮವು ನಕಾರಾತ್ಮಕವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಕೆಳದರ್ಜೆಯ ಸರಕುಗಳಾಗುತ್ತೆ. ಆಪ್ಷನ್ 2 ಕರೆಕ್ಟು. ನೆಕ್ಸ್ಟು ತಡೆರಹಿತ ತಪಾಸಣೆಗಾಗಿ ಸುದ್ದಿಯಲ್ಲಿರುವ ಅಪ್ಲಿಕೇಶನ್ MASI ಯಾವ ಕ್ರಿಯೆಗೆ ಸಂಬಂಧಿಸಿದೆ ಅಂತ ಅಂದರೆ ಇದು ಇದು ಸೆಕೆಂಡ್. ಆಪ್ಷನ್ 2 ಇಸ್ ಕರೆಕ್ಟು. ಮಕ್ಕಳ ಆರೈಕೆ ಸಂಸ್ಥೆಗಳ ಮೇಲ್ವಿಚಾರಣೆಗೆ. ಆಪ್ಷನ್ 2 ಇಸ್ ಕರೆಕ್ಟು. ಮಕ್ಕಳ ಆರೈಕೆ ಸಂಸ್ಥೆಗಳ ಮೇಲ್ವಿಚಾರಣೆ. ನೆಕ್ಸ್ಟ್ ಒನ್ನು ಯಾವ ಯೋಜನೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಪಂಚಾಯತ್ ದರ್ಪಣ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಆಪ್ಷನ್ 2 ಇಸ್ ರೈಟು. ಸಂಸದ್ ಆದರ್ಶ್ ಗ್ರಾಮ ಯೋಜನೆ. ಆಪ್ಷನ್ 2 ಇಸ್ ಕರೆಕ್ಟು. ಕೆಳಗಿನ ಯಾವ ಆಯ್ಕೆಗಳನ್ನು ಸುಸ್ಥಿರ ಅಭಿವೃದ್ಧಿ ನಿಯತಾಂಕಗಳಾಗಿ ಸಂಯೋಜಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಕ್ಕೆ ಅಂತ ಅಂದರೆ ಮೇಲಿನ ಯಾವುದು ಅಲ್ಲ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು. ಮೇಲಿನ ಯಾವುದು ಅಲ್ಲ. ಲಿಂಗ ಅಸಮಾನತೆ ಮತ್ತು ವೈವಿಧ್ಯತೆ, ಅಂತರ ಮತ್ತು ಒಳ ಪೀಳಿಗೆಯ ಸಮಾನತೆ, ಸಾಗಿಸುವ ಸಾಮರ್ಥ್ಯ, ಮತ್ತು ಮೇಲಿನ ಯಾವುದು ಅಲ್ಲ ಅಂತ ಅಂದರೆ ಮೇಲಿನ ಯಾವುದು ಅಲ್ಲ ಆಗುತ್ತೆ. ನೆಕ್ಸ್ಟ್ ಒನ್ನು 97
ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆರ್ಥಿಕತೆಯಲ್ಲಿ ಟ್ರಿಕಲ್ ಡೌನ್ ಪರಿಣಾಮವನ್ನು ತಡೆಯುತ್ತದೆ ಎಂದು ಹೇಳಬಹುದು ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಮತ್ತು ಸಿ ಕರೆಕ್ಟ್ ಆಗುತ್ತೆ. ಖರೀದಿಸಿದ ಒಳಹರಿವಿನ ಮೇಲೆ ಕೃಷಿಯ ಹೆಚ್ಚಿದ ಅವಲಂಬನೆ ಮತ್ತು ಖಾಸಗಿಯಾಗಿ ನಿರ್ವಹಿಸಲಾದ ನೀರಾವರಿ ಅಂತ ಕೊಟ್ಟಿದ್ದಾರೆ. ಬಿ ದೊಡ್ಡ ಭೂ ಹಿಡುವಳಿದಾರ ರೈತರಿಂದ ಕಾರ್ಮಿಕರಿಗೆ ಹೆಚ್ಚಿನ ಉದ್ಯೋಗ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಹೊಸ ತಂತ್ರಜ್ಞಾನದಿಂದಾಗಿ ಕೃಷಿ ಕಾರ್ಮಿಕರಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಎ ಮತ್ತು ಸಿ ಮತ್ತೆ ಡಿ ಕೊಟ್ಟಿದ್ದಾರೆ. ಹಸಿರು ಕ್ರಾಂತಿಯ ವೈಫಲ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ನು ಎ ಮತ್ತು ಸಿ ಕರೆಕ್ಟ್ ಆಗಿದೆ. ಆಪ್ಷನ್ 3 ಇಸ್ ರೈಟ್. ಇಲ್ಲಿ ನೋಡಿ ಕ್ವಶನ್ ನಂಬರ್ 98 ಮತ್ತು 99 ಇದು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆಗಳನ್ನ ಇಲ್ಲಿ ತೋರಿಸಿದೆ ನೋಡಿ. ಈ ಒಂದು ಕ್ವಶನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ, ಇದಕ್ಕೆ ಆನ್ಸರ್ ಗೊತ್ತಿಲ್ಲ. ಮತ್ತು 99 ಕೂಡ ಸೊ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾವುದು ಆನ್ಸರ್ ಅಂತ. ಸೊ ನೆಕ್ಸ್ಟು 100 ಈ ಒಂದು ಕ್ವಶನ್ನ ನೋಡೋದಾದರೆ ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ ಮತ್ತು ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಮಾರ್ಚ್ 31, 2024ರಂತೆ ಭಾರತದ ನವೀಕರಿಸಬಹುದಾದ ಶಕ್ತಿಯ ಒಟ್ಟು ಸಾಮರ್ಥ್ಯದಲ್ಲಿನ ಶೇಕಡಾವಾರು ಪಾಲನ್ನು ಆಧರಿಸಿ ಮೇಲೆ ನೀಡಲಾದ ರಾಜ್ಯಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಕ್ರಮದಲ್ಲಿ ಅಂತ ಅಂದರೆ ಡಿಸೆಂಡಿಂಗ್ ಆರ್ಡರ್ ಈ ಒಂದು ಕ್ರಮದಲ್ಲಿ ಜೋಡಿಸೋದಾದರೆ ಸೊ ಫಸ್ಟ್ ಯಾವುದು ಅಂತ ಅಂದರೆ ರಾಜಸ್ಥಾನ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಮಹಾರಾಷ್ಟ್ರ, ಆಮೇಲೆ ಯಾವುದು ಅಂತ ಅಂದರೆ ಗುಜರಾತ್ ಆಗುತ್ತೆ. ನೆಕ್ಸ್ಟು ಡಿ ಕರ್ನಾಟಕ ಆಗುತ್ತೆ. ಸೊ ಆಪ್ಷನ್ನು ಫಸ್ಟು ಯಾವುದು ರಾಜಸ್ಥಾನ, ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೋಡಿ ಆಪ್ಷನ್ 2 ಎಲ್ಲಿದೆ, ಫಸ್ಟು ರಾಜಸ್ಥಾನ, ಆಮೇಲೆ ಮಹಾರಾಷ್ಟ್ರ, ಗುಜರಾತ್, ನೆಕ್ಸ್ಟು ಕರ್ನಾಟಕ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನಿನ್ನೆ ನಡೆದಿರುವಂಥ KPSC ಗ್ರೂಪ್ ಪಿ ವಿವಿಧ ಹುದ್ದೆಗಳ ಈ ಒಂದು ಎಕ್ಸಾಮ್ದು GK ಪೇಪರಲ್ಲಿ ಸಂಭಾವನೀಯ ಕೀ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಫೈನಲ್ ಆನ್ಸರ್ ಬಿದ್ದಾಗ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.